ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಏನು ಗೊತ್ತಾ, ನನಗೆ ಇವಾಗ ತುಂಬ ಬೇಜಾರಾಗ್ತಿದೆ. ಸೊ ಒಂದು ಮಳೆ ಬರ್ತಿದೆ ಅಂತ ಖುಷಿ ಪಡಲು ಅಥವಾ ಈ ಥರ ಕೊಡೆ ಇಟ್ಕೊಂಡು ವಿಡಿಯೋ ಮಾಡೋದು ಕಷ್ಟ ಆಗ್ತಿದೆಯೋ ಅಂತ ದುಃಖ ಪಡಲು ಗೊತ್ತಾಗ್ತಿಲ್ಲ. ಈ ಮಳೆ ಏನು ಗೊತ್ತಾ, ನನಗೆ ನಾನು ಛತ್ರಿ ತಂದಿಲ್ಲ. ಒಂದು 5 ನಿಮಿಷ ಛತ್ರಿ ತರದೆ ಬಂದರೆ ಮಳೆ ಬರುತ್ತೆ. ಇವಾಗ ನೋಡಿ ಛತ್ರಿ ತಂದಿದ್ದೀನಿ, ಬಟ್ ಮಳೆ ಇಲ್ಲ. ಇವಾಗೆಷ್ಟು ಬಿಸಿಲು ಬಂತು ನೋಡಿ. ಅಂದರೆ ನಾನು ಛತ್ರಿ ಇಟ್ಕೊಂಡೆ ವೀಡಿಯೋ ಮಾಡಬೇಕು ಅಂತೇಳಿ ಅದು ಮಳೆ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಇವಾಗ ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ? ಸೊ ನಮ್ಮೂರಲ್ಲಿ ಪಕ್ಕದ ಮನೆಯಲ್ಲಿ ಗದ್ದೆ ನಡೋದು ಅಂತ ಹೇಳ್ತಾರಲ್ಲ, ಭತ್ತದ ಪ್ರೋಸೆಸ್. ಸೊ ಅದು ನಡೀತಾ ಇದೆ. ಸೊ ಅದನ್ನು ನೀವು ತೋರಿಸ್ತಾ ಇದ್ದೀನಿ. ಗಾಯ್ಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮೂರಲ್ಲಿ ಒಬ್ಬರು ಮನೇಲಿ ಗದ್ದೆ ನಡ್ತಾ ಇದ್ದಾರೆ. ಸೊ ನಾನು ತುಂಬ ವರ್ಷ ಆಯಿತು ಗದ್ದೆ ನಡೋದನ್ನು ನೋಡೇ ಇಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಅಮ್ಮನೂ ಹೋಗಿದ್ದಾರೆ ನಡಲಿಕ್ಕೆ. ಸೊ ಹಾಗಾಗಿ ನಿಮಗೂ ಅದನ್ನು ತೋರಿಸೋಣ ಅಂತೇಳಿ. ಸೊ ಅದೇನು ಹೊಸ ಪ್ರೋಸೆಸ್ ಏನಲ್ಲ, ಅದು ಎಲ್ಲರೂ ಮಲೆನಾಡಲ್ಲಿ ಎಲ್ಲರೂ ಮನೇಲೂ ಮಾಡ್ತಾರೆ. ಮಲೆನಾಡಲ್ಲಿ ಅಂತ ಅಲ್ಲ, ಭತ್ತ ಯಾರ ಮನೇಲೆಲ್ಲ ಬೆಳೀತಾರೋ ಸೊ ಅವ್ರ ಮನೇಲೆಲ್ಲ ಇದೇ ಪ್ರೋಸೆಸ್ಸೇ ಇರೋದು. ಸೊ ಇವಳು ಏನಪ್ಪ ಗದ್ದೆ ನಡೋದನ್ನು ತೋರಿಸ್ತಾನೆ. ಹೌದು ಗುರು, ನನ್ನ ಇಷ್ಟ. ನನಗೆ ಯಾವುದು ಖುಷಿ ಅನಿಸುತ್ತೆ ನಾನು ತೋರಿಸ್ತೀನಿ ಅಲ್ವಾ. ಹಾಗೆಲ್ಲ ಕೇಳೋರಿಗೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ಹಂಗೆ ಕೇಳ್ತಾರೆ ಅಂತೇಳಿ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕತ್ತಾ? ಇಲ್ಲ ಅಲ್ವಾ. ಆ್ಯಕ್ಚುಲಿ ಏನು ಗೊತ್ತಾ, ಮಳೆ ತೊಂದರೆ ಕೊಡ್ತಾಯಿದೆ ಆ್ಯಕ್ಚುಲಿ ನನಗೆ. ಸೊ ನನ್ನ ಮೊಬೈಲ್ ಮೇಲೆಲ್ಲ ಬೀಳ್ತಾ ಇದೆ. ಸೊ ಇಲ್ಲಿ ನನ್ನ ಫ್ರೆಂಡ್ ಮನೆ ಅದು. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸೊ ಅವ್ರ ಮನೇಲಿ ಇವತ್ತು ಗದ್ದೆ ನಡ್ತಾ ಇದ್ದಾರೆ. ಸೊ ಅದನ್ನು ನಮ್ಮಮ್ಮನೂ ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ನಾನು ನೋಡಿದೆ, ತುಂಬ ದಿನ ಆಯಿತು. ಸೊ ನೋಡ್ಕೊಂಬರೋಣ, ಒಂಥರ ಖುಷಿ. ಗದ್ದೆ ನಡೋದನ್ನು ನೋಡೋದು, ಆ ಟ್ಯಾಕ್ಟ್ರಿ ಟಿಲ್ಲರ್ ಇರುತ್ತಲ್ಲ ಗದ್ದೆ ಹೂಡೋದನ್ನು ನೋಡೋದು, ಅದೊಂಥರ ಒಂಥರ ಖುಷಿ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಬರೋಣ ಅಂತ ಹೇಳಿ ಸೊ ನಿಮಗೂ ತೋರಿಸ್ತೀನಿ. ನನಗೆ ಏನೆಲ್ಲ ಖುಷಿ ಅಂತ ಅನಿಸುತ್ತೆ, ಜಾಗಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಖುಷಿ ಕೊಡೋವಂಥ, ಖುಷಿಯಾಗಿ ಮಾತಾಡೋವಂಥ ವ್ಯಕ್ತಿಗಳಾಗಿರ್ಬೋದು. ಸೊ ಅವರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ನನ್ನೂರಿನ ಸಂಸ್ಕೃತಿ, ಸಂಸ್ಕಾರ, ನನ್ನೂರಿನ ಜನ, ನನ್ನ ಹೆಮ್ಮೆ. ಸೊ ನನಗೆ ಅವ್ರನ್ನೆಲ್ಲ ತೋರಿಸೋದು, ವೀಡಿಯೋದಲ್ಲಿ ತೋರಿಸೋದು ಅಂತ ಹೇಳಿದ್ರೆ ತುಂಬ ಖುಷಿ. ಸೊ ನನ್ನ ಚಾನಲಲ್ಲಿ ಅವ್ರನ್ನ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮೂರಲ್ಲಿ ಎಷ್ಟೊಂದು ಮನೆ ಇದ್ದಾವೆ. ಸೊ ಎಲ್ಲರಲ್ಲೂ ಕೂಡ ಒಂದೊಂದೊಂದು ಕಲೆ ಇದೆ. ಸೊ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ. ಸೊ ಅವರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನೋದೇ ಆಸೆ. ಸೊ ಕೆಲವೊಬ್ಬರು ತುಂಬ ಕಷ್ಟಪಡ್ತಾ ಇರ್ತಾರೆ. ಕೆಲವೊಬ್ಬರು ಅಂತಲ್ಲ, ನಮ್ಮೂರಲ್ಲಿ ಎಲ್ಲ ರೈತರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಅವ್ರ ಜೀವನದಲ್ಲಿ ಆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆಯಾ? ಸೊ ಅವ್ರು ಏನು ಕೆಲಸ ಮಾಡ್ತಿರ್ತಾರಲ್ಲ, ಕೆಲವರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಎಷ್ಟೇ ಕಷ್ಟಪಟ್ಟರೂ ಕೂಡ ಸರಿಯಾಗಿ ಅವ್ರಿಗೆ ಕೈಗೆ ಬೆಳೆ ಬರಲ್ಲ. ಏನು ರೀಸನ್ ಇರಬಹುದು? ಸೊ ಯಾಕೆ ಈ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತಾ ಹೋಗೋದೇ ನನಗೆ ಆಸೆ. ಸೊ ಇವತ್ತು ವೀಡಿಯೋ ಮಾಡೋದೇ ಕಷ್ಟ ಅನ್ನಿಸ್ತಿದೆ. ಆ ಥರ ಮಲೆನಾಡು ಅಂದಮೇಲೆ ಮಳೆ ಇಲ್ಲದೆ ಇರುತ್ತಾ? ಸೊ ಮಳೆಯಲ್ಲೇ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಅದೇ ಕಷ್ಟ. ಸೊ ಇಲ್ಲಿಂದ ಅವ್ರ ಮನೆ ಜಾಗ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಅಲ್ಲಿ ಗದ್ದೆ ಹೂಡ್ತಾ ಇದ್ದಾರೆ. ಸೊ ನಮ್ಮೂರಲ್ಲಿ ಈಗ ನಟ್ಟಿ ಸೀಸನ್ ಸ್ಟಾರ್ಟ್ ಆಗ್ತದೆ. ನಟ್ಟಿ ಸೀಸನ್ ಅಂತ ಹೇಳಿದ್ರೆ ಭತ್ತ ಬೆಳೀತಾರಲ್ಲ, ಸೊ ಆ ಸೀಸನ್, ನಾವು ಅದನ್ನು ನಟ್ಟಿ ಸೀಸನ್ ಅಂತ ಹೇಳ್ತೀನಿ. ಸೊ ಇವಾಗ ಹೋಗಿ ನೋಡೋಣ. ಆ್ಯಕ್ಚುಲಿ ನಾನು ಅವರಿಗೆ ಬರ್ತೀನಿ ಅಂತ ಹೇಳಿಲ್ಲ. ಪಾಪ ಅವರೆಲ್ಲ ಕಷ್ಟಪಟ್ಟು ಗದ್ದೆ ನಡ್ತಾ ಇರ್ತಾರೆ. ನಾನು ಈ ಥರ ಹೋಗಿ ವೀಡಿಯೋ ಮಾಡಿದ್ರೆ ಅವರಿಗೆ ಯಾವ ಥರ ಅವ್ರದ್ದು
ಎಕ್ಸ್ಪೆಕ್ಟೇಷನ್ ಇರಬಹುದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ನಮ್ಮೂರಲ್ಲಿ ಯಾವ ಥರ ನಟ್ಟಿ ಮಾಡ್ತಾರೆ, ಗದ್ದೆ ನಡೋದು ಹೇಗೆ, ಯಾವ ಥರ ಅವರು ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತಾರೆ, ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನನಗೆ ಈ ಥರ ಖುಷಿ, ನನ್ನ ಊರನ್ನ ತೋರಿಸೋದು ಅಂತ ಹೇಳಿದ್ರೆ, ನನ್ನ ಊರಿನ ಜನನ ತೋರಿಸೋದು ಅಂತ ಹೇಳಿದ್ರೆ, ಸೊ ಒಂಥರ ಖುಷಿ ಇದರಲ್ಲಿ. ನಾನು ಹೇಳಿಲ್ಲ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿ, ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಗದ್ದೆ ನಡ್ತಾ ಇದ್ದಾರೆ, ನೋಡಿ ಅಲ್ಲಿ ಏನಾಗ್ತಿದೆ ಅಂತೇಳಿ. ಲಿಟ್ರಲಿ ಎಲ್ಲರೂ ಗದ್ದೆ ನಡ್ತಾ ಇದ್ದಾರೆ. ಸೊ ಅಲ್ಲಿ ಝೂಮ್ ಹಾಕ್ತೀವಿ, ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಆ್ಯಕ್ಚುಲಿ ಅಲ್ಲಿ ಕಾಣ್ತದೆ, ಆ್ಯಕ್ಚುಲಿ ಇಲ್ಲಿ ಎಲ್ಲಿ ದಾಟೋದು ಅಂತ ಗೊತ್ತಿಲ್ಲ. ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ಏನು ಬೈತಿದ್ದಾರ, ಇವಳಿಗೇನು ಕೆಲಸ ಇಲ್ಲ ವಿಡಿಯೋ ಮಾಡ್ತೈತೆ ಅಂತೇಳಿ ಬೈತಾರ ಗೊತ್ತಿಲ್ಲ, ಏನು ಅಂತೇಳಿ ಅವ್ರನ್ನೇ ಕೇಳೋಣ. ಮೋಸ್ಟ್ಲಿ ನನಗೆ ಕೆಲಸ ಮಾಡೋ ಟೈಮಲ್ಲಿ ವೀಡಿಯೋ ಮಾಡ್ತೀಯಾ ಅಂತೇಳಿ ಬೈಬೋದು, ಗೊತ್ತಿಲ್ಲ. ಬಟ್ ನನ್ನ ಊರಿನ ಜನ ನನ್ನ ಹೆಮ್ಮೆ, ಅವ್ರು ಬೈದ್ರೂ ನನಗಿಷ್ಟ. ಸೊ ಅವ್ರು ಬೈಯೋದ್ರಲ್ಲಿ ಅವ್ರು ಬೈದೆ, ಇನ್ನು ಬೇರೆಯವ್ರು ಬೈತಾರ. ಸೊ ತಪ್ಪಿದ್ರೆ ತಿತ್ಕೊಳ್ಳೋಣ, ಅದರಲ್ಲೇನಿದೆ, ನಾವು ಈಗ ಕಲಿತಾ ಇರೋರು ಅಲ್ವಾ. ಸೊ ಏನು ಗೊತ್ತಾ, ನಾವು ಗದ್ದೆಗೆ ಹೋಗಬೇಕು ಅಂದಾಗ ನಮ್ಮ ಸ್ಲಿಪ್ಪರ್ ಇರುತ್ತಲ್ಲ ಅದನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು. ಗದ್ದೆಯಲ್ಲಿ ಚಪ್ಪಲಿ ಹಾಕಂಗೆ ಇಲ್ಲ. ಸೊ ಹಾಕಿದರೆ ಏನಿಲ್ಲ, ಆಮೇಲೆ ಉಗಿತಾರೆ. ಎಲ್ಲರೂ ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಹೋಗಿದ್ದಾರೆ. ಸೊ ನಾನೇನು ಸ್ಪೆಷಲ್ ಅಲ್ಲ, ಯಾರೂ ಗದ್ದೆಗೆ ಚಪ್ಪಲಿ ಹಾಕ್ಕೊಂಡು ಹೋಗೋಂಗಿಲ್ಲ. ಯಾಕಂತ ಹೇಳಿದ್ರೆ ತಿನ್ನೋ ಅನ್ನ ಅಲ್ವಾ. ಸೊ ಅದಕ್ಕೆ ನಾವು ಗೌರವ ಕೊಡಬೇಕು. ಆ್ಯಂಡ್ ಅದನ್ನು ಬೆಳೆಯೋ ಭೂಮಿಗೂ ಕೂಡ ಗೌರವ ಕೊಡಬೇಕು. ಸೊ ಅದು ನಮ್ಮ ಕಲ್ಚರ್. ಗೊತ್ತಿಲ್ಲ ಇಲ್ಲಿ ಹೆಂಗೆ ಬರೋದು ಏನು ಅಂತ, ಹೋಗೋಕ್ಕಾಗಲ್ಲೇನೋ ಅಂತ ಅಂದ್ಕೊತೀನಿ. ಆಂಟಿ, ನಾನು ಬೇರೆ ಯಾರೇನು ಅಂತ ಅಂದ್ಕೊಂಡೆ, ನೀವು ಅಂತ ಗೊತ್ತಾಗ್ಲ. ಹಾಂ, ಅಲ್ಲಿ ನಟ್ಟಿ ಹೆಂಗ್ಸ್ರನ್ನ ತೋರ್ಸೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ತೋರ್ಸಕ್ಕೆ ನೋಡಿದ್ರೆ ಇಲ್ಲಿ ದಾಟಕ್ಕೆ ಕಷ್ಟ. ಗೈಸ್, ಇವರು ನಾಗರತ್ನ ಆಂಟಿ ಅಂತ ಹೇಳಿ, ನಾನು ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಭರತ್ ಅಂತೇಳಿ, ಅವ್ರ ಅಮ್ಮ. ಇವ್ರ ಮನೆಗೆ ನಾವು ಬಂದಿರೋದು, ಇವ್ರ ಮನೇಲೆ ಇವತ್ತು ಗದ್ದೆ ನಡ್ತಾ ಇರೋದು. ಆಂಟಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಹಾಯ್ ಹೇಳ್ದೆ ಹೋಗ್ತಿರಲ್ಲ ಆಂಟಿ. ಅವರು ಕೆಲಸದಲ್ಲಿ ಬ್ಯುಸಿ ಗೈಸ್. ಸೊ ಆಮೇಲೆ ತೋರಿಸ್ತೀನಿ ಗದ್ದೆ ಹೆಂಗೆ ನಡ್ತಿದ್ದಾರೆ ಏನಂತ ನಮ್ಮೂರಲ್ಲಿ. ಸೊ ಆಂಟಿ, ನಾಯಿಗಳು ಕಚ್ಚುತ್ತಾ? ಬನ್ನಿ ಆಂಟಿ, ಹಿಂದೆ ಬನ್ನಿ. ನಂಗೆ ನಾಯಿ ನೋಡಿದ್ರೆ ಹೆದರಿಕೆ ಆಗುತ್ತೆ. ಇವು ನಿಮ್ಮನೆಲ್ಲ ಸಾಕಿರೋದಾ? ನಮ್ಮನೆಲ್ಲ ಸಾಕಿರೋದು, ನಮ್ಮವೇ ನಾಯಿ. ಅಲ್ಲ, ಸಿಂಹ ಇದ್ದಂಗಿದಾವಲ್ಲ ಆಂಟಿ? ಬೆಂಗಳೂರಿಂದ ಬಂದವು. ಅಲ್ಲ, ಸಿಂಹ ಸಾಕ್ದಂಗೆ ಸಾಕಿದ್ದೀರಲ್ಲ ಅಂತ. ಗೈಸ್ ನೋಡಿ, ನಾಯಿ ನೋಡಿದ್ರೂ ಭಯ ಆಗುತ್ತೆ. ಒಳ್ಳೆ ಹುಲಿ ಸಿಂಹ ಇದ್ದಂಗಿದಾವಲ್ಲ ಆಂಟಿ. ನೀವಿಲ್ಲೇ ಹೋಗ್ತಿದ್ದೀರಾ? ಓಕೆ ಗೈಸ್, ಇವಾಗ ಅವ್ರ ಮನೆ ಎಂಟ್ರೆನ್ಸಿಂದ ಹೋಗೋಣ. ಹೊಸದಾಗಿ ಮನೆ ಕಟ್ಟಿರೋದವರು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನೀವೊಂದ್ಸಲ ನೋಡಿ.